ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಸಂಪುಟ ರಚನೆ ಕಸರತ್ತು. ಸಚಿವಾಕಾಂಕ್ಷಿಗಳಿಗೆ ದಿಢೀರ್ ಶಾಕ್ ಕೊಟ್ಟ ಹೈಕಮಾಂಡ್. ಏಜ್ ಬೇಸ್ಡ್ ಫಾರ್ಮುಲಾ ಹೊಸ ಸೂತ್ರ ಜಾರಿಗೆ ತಂದ ಹೈಕಮಾಂಡ್. ನಾಳೆ ನೂತನ ಸಿಎಂ ಪಟ್ಟಾಭಿಷೇಕ ನಡೆಯಲಿದ್ದು ಸಚಿವ ಸಂಪುಟ ರಚನೆಯ ಕಸರತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬೆಂಬಲಿಗರ ನಡುವೆ ಸಚಿವ ಸ್ಥಾನಕ್ಕಾಗಿ ಭಾರೀ ಪೈಪೋಟಿ ಶುರುವಾಗಿದೆ. ಸಚಿವ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಒಂದು ಲಿಸ್ಟ್, ಡಿಕೆಶಿ ಒಂದು ಲಿಸ್ಟ್, ಹೈಕಮಾಂಡ್ ಒಂದು ಪಟ್ಟಿಯನ್ನ ಮಾಡಿಕೊಂಡಿದ್ದು ಅಳಿದು ತೂಗಿ ಸಚಿವ ಸ್ಥಾನ ನೀಡಲು ಪ್ಲಾನ್ ಮಾಡಲಾಗ್ತಾ ಇತ್ತು. ಸಚಿವ ಸ್ಥಾನ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದ ಸಚಿವಾಕಾಂಕ್ಷಿಗಳಿಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ನೀಡಿದೆ. ಹೌದು, ಸಂಪುಟದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಹೈಕಮಾಂಡ್ ಹೊಸ ತಂತ್ರವನ್ನ ನಡೆಸಿದ್ದು ಏಜ್ ಬೇಸ್ಡ್ ಫಾರ್ಮುಲಾ ಸೂತ್ರ ಅಳವಡಿಸಿಕೊಳ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಡಿಕೆಶಿ ಸಂಪುಟದಲ್ಲಿ ಯುವಕರು ಮತ್ತು ಹಿರಿಯರನ್ನ ಸಮತೋಲನಗೊಳಿಸಲು ಹೈಕಮಾಂಡ್ ಈ ಪ್ಲಾನ್ ಅನ್ನ ಮಾಡಿದೆ. ಈ ಬಾರಿ ದೆಹಲಿ ನಾಯಕರು ಸಂಪುಟ ರಚನೆಗೆ ಹೊಸ ಸೂತ್ರವನ್ನ ಅನುಸರಿಸ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಹೌದು, ಸಂಪುಟದಲ್ಲಿ ಯುವಕರು ಮತ್ತು ಹಿರಿಯ ನಾಯಕರ ನಡುವೆ ಸಮಾನವಾಗಿ ಸಚಿವ ಸ್ಥಾನ ಹಂಚಿಕೆ ಮಾಡಲು ಹೈಕಮಾಂಡ್ ನಿರ್ಧರಿಸಿದೆ. ಡಿಕೆಶಿ ಸಂಪುಟಕ್ಕೆ ಹೈಕಮಾಂಡ್ ಏಜ್ ಬೇಸ್ಡ್ ಫಾರ್ಮುಲಾ ತಂತ್ರಗಾರಿಕೆಯನ್ನ ಬಳಸ್ತಾ ಇದೆ. 45 ವರ್ಷದೊಳಗಿನ ಶಾಸಕರಿಗೆ ಒಟ್ಟು 10 ಸಂಪುಟ ಸ್ಥಾನ ಮೀಸಲು ಹಾಗೂ 50 ರಿಂದ 70 ವರ್ಷದ ಹಿರಿಯ ಶಾಸಕರಿಗೆ 20 ಸ್ಥಾನ ಮೀಸಲಿಡಲು ಹೈಕಮಾಂಡ್ ನಿರ್ಧರಿಸಿದೆ ಎಂದು ಹೇಳಲಾಗ್ತಾ ಇದೆ. ಹೈಕಮಾಂಡ್ನ ಹೊಸ ತಂತ್ರಗಾರಿಕೆಯಿಂದ ಸಚಿವಾಕಾಂಕ್ಷಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಹಿರಿಯರಿಗೆ ಸ್ಥಾನ ತಪ್ಪುವ ಸಾಧ್ಯತೆ ಇದ್ದು ಸಂಪುಟ ಹಂಚಿಕೆ ಸೂತ್ರದ ಬೆನ್ನಲ್ಲೇ ಕೈ ನಾಯಕರಲ್ಲಿ ಲೆಕ್ಕಾಚಾರ ಶುರುವಾಗಿದೆ. ಇನ್ನು ಡಿಕೆಶಿ ಸಂಪುಟದಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಕೆಲ ನಾಯಕರಿಗೆ ಹೈಕಮಾಂಡ್ ಮಣೆ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 13 ಮಂದಿ ಹೆಸರನ್ನ ಹೈಕಮಾಂಡ್ ಫೈನಲ್ ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಅದರಲ್ಲಿ ಯಾರ್ಯಾರು ಅಂತ ನೋಡೋದಾದ್ರೆ, ಮೊದಲನೇ ಸ್ಥಾನದಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್, ಪ್ರಿಯಾಂಕಾ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ, ಶಿವರಾಜ ತಂಗಡಗಿ, ರೂಪಾ ಶಶಿಧರ್, ಯುಟಿ ಖಾದರ್, ಲಕ್ಷ್ಮಣ್ ಸವದಿ, ಸಂತೋಷ್ ಲಾಡ್ ಸೇರಿ ಮುಂತಾದವರಿಗೂ ಮಂತ್ರಿ ಭಾಗ್ಯ ಒಲಿಯುವ ಸಾಧ್ಯತೆ ದಟ್ಟವಾಗಿದೆ. ಸದ್ಯ ಈ ಹೊಸ ಸೂತ್ರದ ಬೆನ್ನಲ್ಲೇ ಯಾರಿಗೆ ಸ್ಥಾನ ಸಿಗಲಿದೆ, ಯಾರನ್ನ ಕೈಬಿಡಲಾಗಿದೆ ಅನ್ನೋದು ನಾಳೆ ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.